ನನಗೆ ಇಲ್ಲಿ ಎಲ್ಲ ಕಡೆ 20-30 ಮಾಡಿದ್ದಾರೆ ಸೈಟು. ನಾನು ಈ ಊರಲ್ಲಿ 30-40 ಸೈಟ್ ಮಾಡಿಸ್ತೀನಿ. ಈ ಹಿರೇನಾಗವೇಲಿ ಅವರು ನಮಗೊಂದು ಕ್ರಷರ್ ಬೇಡ ಅಂತ ಊರೆಲ್ಲ ಒಮ್ಮತವಾಗಿ ನಿಂತ್ಕೊಳ್ಳಿ, ನನಗೆ ಬ್ಯಾನ್ ಮಾಡ್ತೀನಿ. ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು. ಇಲ್ಲಿ ನಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ 20 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ದೂರು ಕೊಡಿ, ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಈಗ ಏಕಪಕ್ಷವಾಗಿ ತೀರ್ಮಾನ ತೊಗೊಳ್ಳಲ್ಲ. ಊರವ್ರು ಏನು ಮೆಜಾರಿಟಿ ಹೇಳ್ತಾರೋ ಅದ್ರ ಪ್ರಕಾರನೇ ಕ್ರಮ ತೊಗೊಳ್ತೀನಿ. ಈಗ ಊರವರೆಲ್ಲ ನಿಲ್ಲಿಸಿ ಅಂದರೆ ನಾನು ವಾರದಲ್ಲಿ ನಿಲ್ಲಿಸಿಲ್ವಾ ಕೇಳಿ. ಯಾಕೆಂದರೆ ನಾನೊಬ್ಬನ ತೀರ್ಮಾನ ತೊಗೊಂಡಂಗೆ ಇರಬಾರ್ದು. ಊರವ್ರು ಅವ್ರು ಏನು ಹೇಳಿದ್ರೆ ಅದು ಕೇಳ್ತೀನಿ. ಈಗ ನೋಡೋಣ ಊರವರೆಲ್ಲ ಮೆಜಾರಿಟಿ ಒಪಿನಿಯನ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತೀನಿ ಸರ್. ಯಾಕಂದರೆ ನೀವು ಲೈಸೆನ್ಸ್ ರದ್ದು ಮಾಡೋದು ಸೌಂಡು ಆಯ್ತಲ್ಲ, ಬ್ಲಾಸ್ಟಿಂಗ್ ಸ್ವಲ್ಪ ನೀವೇನಿದ್ರೆ ಇನಿಷಿಯಲಿ ಇದು ಕ್ರಮ ತೊಗೊತೀನಿ ಸರ್. ಮತ್ತೆ ಇಲ್ಲಿ ಕೆರೆಯಲ್ಲಿ ಇದು ರೈತರಿಂದ ಸಿಗ್ನೇಚರ್ ಹಾಕ್ಸ್ಕೊಂಡು ಮಾಡಿದಾಗೆ ಇಲ್ಲೂ ಕೆರೆಯಲ್ಲೂ ಕೃಷಿಗಳಿಗೆ ರಸ್ತೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ದೊಡ್ಡ ಆರೋಪ ಸರ್. ಈಗ ನೋಡಿ, ಮಂಚನಹಳ್ಳಿ ಅವ್ರು ಏನು ಮಾಡಿದ್ರು, ಗಮನಕ್ಕೆ ತಂದರು, ಒಂದೇ ದಿನಕ್ಕೆ ಆರ್ಡರ್ ಮಾಡಿಸ್ದೆ, ಕ್ಯಾನ್ಸಲ್ ಮಾಡಿಸ್ದೆ. ಯಾರು ಈಗ ಎಲ್ಲಿ ಅಕ್ವೈರ್ ಆಗಿದೆ, ಎಲ್ಲಿ ಸಮಸ್ಯೆ ಆಗಿದೆ, ಯಾರು 4 ಜನ ಬಂದು ಅರ್ಜಿ ಕೊಡಲಿ, ಡೀಟೇಲ್ಸ್ ಬರೀಲಿ, ನಾಳೆನೇ ಕ್ಯಾನ್ಸಲ್ ಮಾಡಿಸ್ತೀನಿ. ಈಗ ಕ್ರಷರ್ ಒಂದು ದಾರಿ ಮಾಡ್ಕೊಂಡಿರೋದಿದ್ದರೆ ಮನವಿ ಕೊಡಬೇಕಲ್ಲ. ಈಗ ನಮ್ಗೆ ಯಾವ ಸರ್ವೆ ನಂಬರಲ್ಲಿ ಏನು ಗೊತ್ತಿಲ್ಲ. ನಾನಂತೂ ರೈತರ ಪರವಾಗಿ ಇರ್ತೀನಿ. ವಿಶೇಷವಾಗಿ ನನ್ನ ಜಿಲ್ಲಾ ಪಂಚಾಯತಿ ಸರ್, ನನ್ನ ಹೋಬಳಿ ಇದು, ನನಗಿರಲ್ವೇನೋ ನನ್ನ ಹೋಬಳಿ ಅಂತ. ಈ ಕಮ್ಮಗುಟ್ಟಳ್ಳಿ ಪಂಚಾಯತಿಗೆ 8 ಕೋಟಿ ಎಲ್ಲೆಲ್ಲಿ ದಾರಿ ಇಲ್ವೋ ಅಲ್ಲೆಲ್ಲ ಹಾಕ್ಸಿದ್ದೀನಿ. ಇವತ್ತು ಹಿರೇನಾಗವೇಲಿಯಲ್ಲಿ ನೆನ್ನೆ ಬಂದು ಹಣ ಹೇಳಿದ್ದು ನನಗೆ. ನೆನ್ನೆವರೆಗೂ ನಿಮ್ಮ 3 ಸಮಸ್ಯೆ ನನಗೆ ಗೊತ್ತಿಲ್ಲ. ನೆನ್ನೆ ಬಂದು ಊರಿನ ಹಿರಿಯರು ಹೇಳಿದ್ರು, ಇವತ್ತು ಬೆಳಗ್ಗೆ ಇಲ್ಲಿದ್ದೀನಿ. ನೀವು ಈ ಸಮಸ್ಯೆ ನನಗೆ 1 ವರ್ಷಕ್ಕೆ ಮುಂಚೆ ಹೇಳಿದ್ದಿದ್ರೆ ನಾನು 1 ವರ್ಷಕ್ಕೆ ಮುಂಚೆನೇ ಬರ್ತಿದ್ದೆ. ನಾನೇನಾದರೂ ಒಂದು ಕಡೆಯಿಂದ ಹಳ್ಳಿಗಳು ಮುಗಿಸ್ಕೊಂಡು ಬರ್ತಿದ್ದೆ. ಈಗ ನೆನ್ನೆ ಬಂದು ಹಣ ನಮ್ಗೆ ಹಿಂಗೆ ಸಮಸ್ಯೆ ಇದೆ ಅಂದರೂ ಬಂದೆ, ನಿಮ್ಮ ಜೊತೆ ಇರ್ತೀನಿ, ನಾನು ಅವ್ರು ಸ್ಪಂದಿಸ್ತೀನಿ. 6 ಎಕರೆ 13 ಗುಂಟೆ ಕದನ 13 ಗುಂಟೆ 6 ಎಕರೆ 13 ಗುಂಟೆ ತುಂಬ ದಿನಗಳಿಂದ ಸೈಟ್ಗಳು ಬೇಕು ಅಂತ ಡಿಮ್ಯಾಂಡ್ ಇತ್ತು. ನೆನ್ನೆ ಹಿರೇನಾಗವೇಲಿಯ ನಮ್ಮ ಮುಖಂಡರು ಒಂದು 15-20 ಜನ ಬಂದು ನಾನು ಭೇಟಿ ಮಾಡಿದ್ರು. ಹಣ ಅದೊಂದು ಸೈಟ್ ಮಾಡಿಕೊಡಿ ಅಂತ ನೆನ್ನೆನೇ ಇದು ಮಾಡಿ, ಇವಾಗ 6 ಎಕರೆನ DC ಅವ್ರಿಗೆ ಬರೆದು ಅದನ್ನು ನಿವೇಶನ ಇಲ್ಲದೆ ಅವ್ರಿಗೆ ಒಂದು 4 ಎಕರೆ, ಇನ್ನೊಂದು 2 ಎಕರೆ 13 ಗುಂಟೆಯಲ್ಲಿ ಶಾಲೆಗೆ, ಅಂಗನವಾಡಿಗೆ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಾದ ನಂತರ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇದೆ. ಕೆಲವರೆಲ್ಲರೂ ಬಿಟ್ಟಿದ್ದಾರೆ, ಇನ್ನೊಬ್ಬರು ಅಣ್ಣ ಒಬ್ಬರು ಬಿಡಬೇಕು, ಅವ್ರು ಸಿಗಲಿಲ್ಲ. ಅವ್ರನ್ನೂ ಕೂರಿಸಿ ವಿನಂತಿ ಮಾಡಿ ಮತ್ತು ಅವ್ರು ಕಂಪೆನ್ಸೇಷನ್ ಬರೋಂಗೆ ಮಾಡ್ತೀನಿ. ಅವ್ರನ್ನೂ ಒಪ್ಪಿಸ್ತೀನಿ ನಾನು. ಅದು ಊರವ್ರಿಗೆಲ್ಲ, ಯಾಕೆಂದರೆ ಸ್ಮಶಾನಕ್ಕೆ ದಾರಿ ಇರಬೇಕು, ಅದೊಂದು. ಇನ್ನು ಮೇಜರಾಗಿ ಕೆಲವರು ತೋಟಗಳಿಗೆ ದಾರಿ ಕೇಳಿದ್ರು, ಇನ್ನು ಕೆಲವರು ರೇಷನ್ ಅಂಗಡಿದೊಂದು ಸಮಸ್ಯೆ ಹೇಳಿದ್ರು, ಅದು ಕ್ರಮ ತಗೊಂಡಿದ್ದೀನಿ. ಸೊ ನಾನು ಮತ್ತೆ ಚಿಕ್ಕಬಳ್ಳಾಪುರದ ಜನಕ್ಕೆ ಎಲ್ರಿಗೂ ವಿನಂತಿಸ್ತೇನೆ, ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ 20 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ದೂರು ಕೊಡಿ, ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಯಾವುದೇ ಅಂಥ ಕಾನೂನು ಇಲ್ಲ. ಕೆಲವರೇನು ಅಂದರೆ ಅವರು ಸುಮ್ಮನೆ ಹಾಕಿ ಅಂತ ಕೆಲವರು ಇದು ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೆ ಅದಕ್ಕೀಗ ಆ ಲ್ಯಾಪ್ಟಾಪಲ್ಲಿ ಎಂಟ್ರಿ ಮಾಡೋರಿಗೆ, ಕೆಲಸ ಮಾಡೋರಿಗೆ ಅದರಲ್ಲೇ ದುಡ್ಡು ಸರ್ಕಾರದಿಂದ ಕೊಡ್ತೀವಿ. ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಅಕ್ಕಿ ಕೇಳಿ. ಯಾರಾದರೂ ದಯವಿಟ್ಟು ಯಾರು ರೇಷನ್ ಕಾರ್ಡ್ ಅಂಗಡಿಯವ್ರು 20 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ದಯವಿಟ್ಟು ನನಗೆ ಏನು ನನ್ನ ನಂಬರ್ಗೆ ಅಥವಾ ನಮ್ಮ QR ಕೋಡಲ್ಲಿ ಕಂಪ್ಲೇಂಟ್ ಹಾಕಿ ನಾನು ಕ್ರಮ ತೊಗೊತೀನಿ. ಈಗಾಗಲೇ ಈ ಊರೆಲ್ಲ ಸಮಸ್ಯೆ ಬಂದಿರೋದ್ರಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ. ಈಗಲೂ ಬದ್ಧವಾಗಿದ್ದೀನಿ. ನಾನು ಈ ಭಾಗದ ಹುಡುಗ, ನಾನು 20 ವರ್ಷದಿಂದ ಇದರ ಸಮಸ್ಯೆ ನೋಡಿದ್ದೀನಿ. ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಹಿರೇನಾಗವೇಲಿ ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೀನಿ, 170 ಮನೆ ಇದೆ ಅಣ್ಣ, 170 ಮನೆಯವರು ನೀವು ಒಮ್ಮತವಾಗಿ ನಿಂತ್ಕೊಂಡು ನಮ್ಮ ಕ್ರಷರ್ಗಳು ನಿಲ್ಲಿಸಿ ಅಂತ ನನಗೊಂದು ಮನವಿ ಕೊಡಿ. ನಾನು ಸರ್ಕಾರದಲ್ಲಿಟ್ಟು ನಿಲ್ಲಿಸ್ತೀನಿ. ನನಗೆ ಕ್ರಷರ್ಗಳಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಇಲ್ಲಿ. ಆದರೆ ಇಲ್ಲೇನಾಗ್ತಿದೆ, ಒಂದು 10 ಜನ ಹೋರಾಟಕ್ಕೆ ಬರ್ತಾರೆ, ಮಿಕ್ಕಿದವರು ಬಂದಾಗ ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಬೇಕಾಗಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಸೊ ನಾನು ಜನನ ಈಗಲೂ ವಿನಂತಿಸ್ತೀನಿ, ಈಗ ನೋಡಿ ಮಂಚನಹಳ್ಳಿದು ಕ್ಯಾನ್ಸಲ್ ಮಾಡಲಿಲ್ವಾ, ಮಾಡಿದೆ. ಈಗ ಟಾಸ್ಕ್ ಫೋರ್ಸಲ್ಲಿಟ್ಟು ಲೈಸೆನ್ಸು ಕ್ಯಾನ್ಸಲ್ಲು, ಅದು ಕೊಟ್ಟಿರೋದು 21ರಲ್ಲಿ, ನಾನು ಕೊಟ್ಟಿಲ್ಲ. ಆದರೆ ಅವರು ರೈತರು ಏನು ಮಾಡಿದ್ದಾರೆ, ರಸ್ತೆಗೆ ಅಂತ ದಾರಿ ಮಾಡಿಸ್ಕೊಂಡಿದ್ದಾರೆ, ಅದಕ್ಕೊಂದು ಕಾಂಟ್ರವರ್ಸಿ. ಈಗ ಕ್ಯಾನ್ಸಲ್ ಮಾಡ್ತೀನಿ. ಅವರೆಲ್ಲ ಒಮ್ಮತವಾಗಿ ಮನವಿ ಕೊಟ್ಟರೆ, ಈ ಹಿರೇನಾಗವೇಲಿ ಅವರು ನಮಗೊಂದು ಕ್ರಷರ್ ಬೇಡ ಅಂತ ಊರೆಲ್ಲ ಒಮ್ಮತವಾಗಿ ನಿಂತ್ಕೊಳ್ಳಿ, ನನಗೆ ಬ್ಯಾನ್ ಮಾಡ್ತೀನಿ. ಅದೇ ಮೇಜರಾಗಿ ಇದೆ ಹೇಳೋದು ಸರ್. ವಸತಿ ಸಮಸ್ಯೆಗಳು ಇವು ಎಲ್ಲ 100 ಜನಕ್ಕೂ ಮೇಲೆ ಸೈಟ್ ಇಲ್ಲ ಅನ್ನೋದು ಬಂತು. ನನಗೆ ಇಲ್ಲಿ ಎಲ್ಲ ಕಡೆ 20-30 ಮಾಡಿದ್ದಾರೆ ಸೈಟು. ನಾನು ಈ ಊರಲ್ಲಿ 30-40 ಸೈಟ್ ಮಾಡಿಸ್ತೀನಿ.